ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ಅದೇ ನಾರಾಯಣ ಊಟ ಮಾಡ್ಕೊಂಡು ಹೋಗ್ರಿ. ನಮೋ 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 ವಿಘ್ನರಾಜ. ಓ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ಓ ನಮೋ ನಮೋ ವಿಘ್ನರಾಜ. ಪುರಮುನಿ ವಂದಿತ ದೇವ ಸರ್ವಭಕ್ತ ಗಣಾಧರ ಶಿವ ಶಂಭು ಚಕ್ರಧೀರಾಯ. ಪುರಮುನಿ ವಂದಿತ ದೇವ ಪರಭಕ್ತರ ನಾಮನ ಭಾವ ಶಿವ ಶಂಭು ಚಕ್ರಧೀರಾಯ. ಆದಿಪೂಜಿತ ಅಮರ ವಂದಿತ ಆದಿಪೂಜಿತ ಅಮರ ವಂದಿತ. ನಮೋ ನಮೋ ವಿಘ್ನರಾಜ. ಓ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ಓ ನಮೋ ನಮೋ ವಿಘ್ನರಾಜ. ಓ ನಮೋ ನಮೋ ವಿಘ್ನರಾಜ. ರಾಮಜಯ. ರಾಮ ಜಯ ತು ಶ್ರೀ ರಾಮ ಸುರಾಮ. ರಾಮ ಜಯ ತು ಶ್ರೀ ರಾಮ ಸುರಾಮ. ರಾಮ ರವಿನೋದ ಬಾಲ. ರಾಮ ರವಿನೋದ ಬಾಲ. ಅಮಿತ ಬಾಲ ಹರೇ ರಾಮ ಜಯ ತು ಶ್ರೀ ರಾಮ ಸುರಾಮ. ರಾಮ 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 ರಾಕ್ಷಸ ಭೀಮ. ರಾಮ 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 ರಾಕ್ಷಸ ಭೀಮ. ರವಿ ಕುಲ ಸೋಮ. ರವಿ ಕುಲ ಸೋಮ. ರಾಜನ ರಾಮ. ಪರಮ ಪುರುಷ ಹರೇ. ಪರಮ ಪುರುಷ ಹರೇ. ಪಾವನ ಶ್ರೀ ರಘುರಾಮ ಜಯ ತು ಶ್ರೀ ರಾಮ ಸುರಾಮ. ರಮಣ ಗೋವಿಂದ ಪಾದಕ್ಕೆ ಗೋವಿಂದ. ಪಾದಾರವೇದ ಗೋವಿಂದ. ಪಾದಾರವೇದ ಗೋವಿಂದ. ಜನ ಪಾರ್ವತಿ ಪದೇ सीताराम को पदे को मंडली को सर्वर अपराधವನ್ನು ಕ್ಷಮಿಸು ಗೋವಿಂದ. ವೀರ ಧೀರ ಶೂರ ಹನುಮಂಕೆ. ವೀರ ಧೀರ ಶೂರ ಹನುಮಂಕೆ. ಮಂತ್ರಿಯೇ ಕೇಳೋ
ಇಂತೂ ನಾನಿ ರಾಜಾವ ಮಂತ್ರಿಯೇ ಕೇಳೋ. ಸುಮಂತ್ರ, ಮಹಾರಾಜ, ಮಂತ್ರಿಯೇ ಕೇಳೋ. ಇಂತೂ ನಾನಿ ರಾಜಾವ ಮಂತ್ರಿಯೇ ಕೇಳೋ. ಸಂತಸದಿಂದಾಳೆ ಗುರುದೇವ. ಮಹಾರಾಜರೇ, ಮಹಾರಾಜ, ಸಂತಸದಿಂದಾಳೆ 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 ವಿಶ್ರಾಂತಿಯ ನಾನಂತೆ ಮಂತ್ರಿಯೇ ಕೇಳು. ಇಂತೂ ನಾನಿ ರಾಜಾವ ಮಂತ್ರಿಯೇ ಕೇಳು. ಓ ಕೋಸಲ ದೇಶವ ಸುಕುಮಾರರ ಮುಂಗೆ. ಗುರುದೇವ, ಮಹಾರಾಜ, ಪ್ರಭು, ಕೋಸಲ ದೇಶವ ಸುಕುಮಾರರ ಮುಂಗೆ ಲಸಿನಿ ಪಟ್ಟವ. ಸುಮಂತ್ರ, ಮಹಾರಾಜ, ಲಸಿನಿ ಪಟ್ಟವ. ಲಸಿನಿ ಪಟ್ಟವ ಲಸಿನಿ ಪಟ್ಟವ ಆಶಿಸಿ ಕಟ್ಟುವೆನು ಮಂತ್ರಿಯೇ ಕೇಳು. ಇಂತೂ ನಾನಿ ರಾಜಾವ ಮಂತ್ರಿಯೇ ಕೇಳು. ಓ ಪೂಜ್ಯರಾದ ವಸಿಷ್ಠಾದಿ ಮುನಿಪುಂಗವರೇ, ಮಹಾರಾಜ, ಸುಮಂತ್ರಾದಿ ಮಂತ್ರಿವರ್ಯರೇ, ನಾನು ಇದುವರೆಗೂ 60,000 ವರ್ಷಗಳ ಕಾಲ ಈ ಕೋಸಲ ಸಾಮ್ರಾಜ್ಯವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದನು. ಜರಾವಸ್ಥೆಯಲ್ಲಿರುವ ನನಗೆ ನಿನ್ನೆ ರಾತ್ರಿ ಒಂದು ಸ್ವಪ್ನವಾಯಿತು. ಅದಕ್ಕನುಸಾರವಾಗಿಯೇ ನನ್ನ ಜಾತಕದಲ್ಲಿನ ಗ್ರಹಗಳು ಪ್ರತಿಕೂಲ ಫಲಗಳನ್ನು ಸೂಚಿಸುತ್ತಿರುವವು. ಆದುದರಿಂದ ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟವನ್ನು ಕಟ್ಟಿ ಲಕ್ಷ್ಮಣ, ಭರತ, ಶತ್ರುಘ್ನರನ್ನು ಆತನ ಸಹಾಯಕರನ್ನಾಗಿ ನೇಮಿಸಿ ಇನ್ನು ಮುಂದೆ ದೈವ ಧ್ಯಾನದಲ್ಲಿ ಕಾಲವನ್ನು ಕಳೆಯಬೇಕೆಂದು ಆಲೋಚಿಸಿರುವೆನು. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು ತಿಳಿಸುವರಾಗಿ. ಮಹಾರಾಜರೇ, ಗುರುದೇವ. ಕೇಳುವರಾಗಿ. ನಮೋ ನಮಸ್ತೆ ನಮಃ. ನಮೋ ಲಕ್ಷ್ಮೀಕಾಂತ, ನಮೋ ದೇವ. ನಮೋ ಲಕ್ಷ್ಮೀಕಾಂತ, ನಮೋ ದೇವದೇವ. ವೈಕುಂಠವಾಸಾನೇ ಲಕ್ಷ್ಮೀ ರಮಣಾನೇ. ವೈಕುಂಠವಾಸಾನೇ ನಮ್ಮ ಲಕ್ಷ್ಮೀ ರಮಣ.
ಲಕ್ಷ್ಮೀಕಾಂತ ನಮೋ ದೇವ. ಮಹಾಪ್ರಭು, ಗುರುದೇವ, ಶ್ರೀರಾಮಚಂದ್ರನಿಗೆ ಈ ಅಯೋಧ್ಯಪುರವನ್ನು ಪಟ್ಟಾಭಿಷೇಕವಾದರೆ ಸಪ್ತಮಹಾಋಷಿಗಳು, ದೇವಾನುದೇವತೆಗಳು, ಈ ನಾಡಿನ ಪ್ರಜೆಗಳೆಲ್ಲರಿಗೂ ಸಂತೋಷವಲ್ಲದೆ ಮತ್ತೇನುಂಟು ಮಹಾಪ್ರಭು? ಬಹಳ ಸಂತೋಷ ಗುರುಗಳೇ. ಸುಮಂತ್ರ, ಮಹಾರಾಜ, ನಿನ್ನ ಅಭಿಪ್ರಾಯವೇನು? ಇದರಿಂದ ಕೋಸಲ ದೇಶದ ಪ್ರಜೆಗಳು ಸಂತೋಷ ಪಡುವರೆ? ಕೋಸಲ ದೇಶಕ್ಕೆ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ಪಡುವಂತ ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ರಘುರಾಮನು ಸದ್ಗುಣಧಾಮನು, ರಘುರಾಮನು ಸದ್ಗುಣಧಾಮನು, ಲೋಕ ಲೋಕವೇ ಪೂಜಿಪುದು. ಲೋಕ ಲೋಕವೇ ಪೂಜಿಪುದು. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಮಹಾರಾಜ, ಸುಮಂತ. ಮಹಾನುಭಾವ ಶ್ರೀರಾಮನ ಪಟ್ಟಾಭಿಷೇಕವೆಂದರೆ ಯಾರಿಗೆ ತಾನೇ ಹರ್ಷವಾಗುವುದಿಲ್ಲ? ಪೂರ್ಣಚಂದ್ರನನ್ನು ಕಂಡ ಕ್ಷೀರ ಸಾಗರ ಉಬ್ಬಿದಂತೆ ನಮ್ಮ ಪ್ರಜೆಗಳ ಸಂತೋಷ ಮೇರೆ ಮೀರುವುದು ಪ್ರಭು. ಬಹಳ ಸಂತೋಷ ಸುಮಂತ್ರ. ಗುರುವರಿಯರೇ, ಶ್ರೀರಾಮಚಂದ್ರನ ರಾಜ್ಯಾಭಿಷೇಕಕ್ಕೆ ಪ್ರಶಸ್ತವಾದ ಹಾಗೂ ತ್ವರಿತವಾದ ಶುಭಲಗ್ನವೊಂದನ್ನು ಕೂಡಲೇ ನಿಶ್ಚಯಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆ ಆಗಬಹುದು. ಮಹಾಪ್ರಭು, ಗುರುದೇವ, ನಾಳೆ ಚೈತ್ರ ವೈಶಾಖ ಶುದ್ಧ ಪಂಚಮಿ ಗುರುವಾರ ಅಭಿಜಿತ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದರೆ ಲೋಕ ಕಲ್ಯಾಣವಾಗದಲ್ಲಿ ಸಂದೇಹವಿಲ್ಲ ಮಹಾಪ್ರಭು. ಬಹಳ ಸಂತೋಷ ಗುರುದೇವ, ಅನುಗ್ರಹಿತನಾದೆನು. ಸುಮಂತ್ರ, ಮಹಾರಾಜ, ರಾಮಚಂದ್ರನನ್ನು ಆಸ್ಥಾನಕ್ಕೆ ಕರೆಯಿಸು. ರಾಜ್ಯಾಭಿಷೇಕದ ವಿಚಾರದಲ್ಲಿ ಆತನ ಅಭಿಪ್ರಾಯವನ್ನು ಆಲೋಚಿಸೋಣ. ಆಗಬಹುದು. ತವ ಪಾದಕೀಗ ವಂದಿಸಿದೋ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿದೋ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿದೋ ಬೇಡುವೆ
ಪರಿ ಇಂದು ಎನ್ನನು ಕರೆಸಿದ 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 ಪರಿ ಆನಂದದಿಂದ ಬೇಳೆ ಜನಕಲೇ ತಂದೆಯೇ ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ ಜನಕ ಸರಸ ಸಮರ ಸುಗುಣ ಸೂರ 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 ದಶರಥಾಂಕಿತ ಕೃಪಾ ತಿಲಕ ತಂದೆಯೇ ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ ಜನಕ ನಮಸ್ಕರಿಸುವೆನು ರಾಮಚಂದ್ರ ನಿನಗೆ ಮಂಗಳವಾಗಲಿ. ಪೂಜ್ಯರಿಗೂ ನಮಸ್ಕರಿಸುವೆನು. ರಾಮಚಂದ್ರ ನಿನಗೆ ಮಂಗಳವಾಗಲಿ. ಜನಕ ನನ್ನನ್ನು ಇಷ್ಟೊಂದು ತುರಿತವಾಗಿ ಕರೆಸಲು ಕಾರಣವೇನು ತಂದೆಯೇ? ರಾಘವ, ನಿನ್ನನ್ನು ಇಷ್ಟು ತ್ವರಿತವಾಗಿ ಕರೆಸಲು ಕಾರಣವೇನೆಂದರೆ ನಿನಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟವನ್ನು ಕಟ್ಟಲು ಬಯಸಿದ್ದೇನೆ. ಗುರುಗಳಾದ ವಸಿಷ್ಠರ, ಸಚಿವ ಶ್ರೇಷ್ಠರಾದ ಸುಮಂತ್ರರ ಅಭಿಪ್ರಾಯವು ಇದೇ ಆಗಿದೆ. ಜನಕ ರಾಮಚಂದ್ರ, ನಿಮ್ಮ ಆಜ್ಞೆಯನ್ನು ಪಾಲಿಸಬೇಕಾದುದು ನಿಮ್ಮ ಮಗ ಜ್ಯೇಷ್ಠ ಪುತ್ರನಾದ ನನ್ನ ಕರ್ತವ್ಯ. ಆದರೆ ಅಯೋಧ್ಯೆಯಲ್ಲಿ ಭರತ ಶತ್ರುಘ್ನ ಇಲ್ಲದಿರುವಾಗ ಈ ಪಟ್ಟಾಭಿಷೇಕದ ಸಂಭ್ರಮವೇಕೆ ತಂದೆಯೇ? ರಾಮಚಂದ್ರ, ದೈವ ಪ್ರೇರಣೆಯಂತೆ ಈ ಕಾರ್ಯವನ್ನು ನಿಶ್ಚಯಿಸಿದ್ದೇವೆ. ಆದ್ದರಿಂದ ನಿನ್ನ ತಮ್ಮಂದಿರು ನಿನ್ನಲ್ಲಿ ಪಿತೃ ವಾತ್ಸಲ್ಯವನ್ನಿಟ್ಟಿರುವುದರಿಂದ ಅವರು ಅದರಿಂದ ಅಸಮಾಧಾನ ಹೊಂದುವುದಿಲ್ಲ. ಗುರುಗಳ ಆಜ್ಞೆಯಂತೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ರಾಮಚಂದ್ರ, ಪೂಜ್ಯರೇ, ಈ ತ್ರೇತಾಯುಗದಲ್ಲಿ ಇದೊಂದು ಶುಭಲಗ್ನ ಆದ ಕಾರಣ ನೀನು ನನ್ನ ಆಜ್ಞೆಯನ್ನು ಪರಿಪಾಲಿಸಬೇಕು. ಅದು ಅಲ್ಲದೆ ಸಮಯನ್ನು ಯೋಚಿಸಿ ನಿನಗೆ ಕಂಕಣದಾರಿಯನ್ನು ಮಾಡುತ್ತೇನೆ. ಗುರುಗಳೇ, ನಿಮ್ಮ ಮಾತು ತಂದೆಯವರ ಅಭಿಪ್ರಾಯ ಒಂದೇ ಆಗಿರುವುದರಿಂದ ನಾನು ನಿಮಗೆ ಪ್ರತಿ ಹೇಳಲಾರೆದು. ಧನ್ಯನಾದನು ಗುರುದೇವ, ಧನ್ಯನಾದನು. ಹಾಗಲು ನಡೆಯಿರಿ, ಮುಂದಿನ ಕಾರ್ಯಗಳನ್ನು ಗಮನಿಸೋಣ. ಸುಮಂತ್ರ, ಮಹಾರಾಜ, ಈ ಅಯೋಧ್ಯ ಪಟ್ಟಣವೆಲ್ಲವನ್ನು ರಂಗೋಲಿ ತಳಿರು ತೋರಣಗಳಿಂದ ಅಲಂಕರಿಸುವಂತೆ ಪುರದ ಪ್ರಜೆಗಳಿಗೆ ಆಜ್ಞಾಪಿಸು. ನಾನೀಗಲೇ ಹೋಗಿ ನನ್ನ ಪ್ರಿಯ ಸತಿಯರಾದ ಕೌಸಲ್ಯ, ಸುಮಿತ್ರ, ಕೈಕೇಯರಿಗೂ ಹಾಗೂ ರಾಣಿವಾಸದ ಇನ್ನಿತರೆ ರಾಣಿಯರಿಗೂ ಸಹ ಈ ಸಂತೋಷದ ಸಮಾಚಾರವನ್ನು ತಿಳಿಸಿ ಆನಂದ ಪಡುವೆನು. ಅಪ್ಪಣೆ ಪ್ರಭು. ಸಂಭ್ರಮವೋ ಈ ನಗರದ ನೇನಿ ಸಂಭ್ರಮವೋ ಏನಿ ಸಂಭ್ರಮವೋ
ಈ ನಗರದಲ್ಲೇನಿ ಸಂಭ್ರಮವೋ ಸರಿ ಪರಿಯಿಂದ ಶೃಂಗಾರವ ತಳೆಯುವುದೇ ಪರಿ ಪರಿಯಿಂದಲೇ ಶೃಂಗಾರವ ತಳೆಯುತ್ತೆ ಪರಿ ಪರಿಯಿಂದ ಶೃಂಗಾರವ ತಳೆಯುತ್ತೆ ಏನಿ ಮನೆಗಳು ನೆನಗುತ್ತಲಿರುವುದು ಏನಿ ಮನೆಗಳು ನೆನಗುತ್ತಲಿರುವುದು ಏನಿ ಸಂಭ್ರಮವು ಈ ನಗರದ ಏನಿ ಸಂಭ್ರಮವು ಚಾರು ಸುವರ್ಣದ ತೋರಣ ತಳಿಗಳು ಚಾರು ಸುವರ್ಣದ ತೋರಣ ತಳಿಗಳು ಚಾರು ಸುವರ್ಣದ ತೋರಣ ತಳಿಗಳು ಕೇರಿ ಕೆರಿಯಲು ಬೆಳಗುತ್ತಲಿರುವುದು ಕೇರಿ ಕೆರಿಯಲು ಬೆಳಗುತ್ತಲಿರುವುದು ಏನಿ ಸಂಭ್ರಮವೋ ಈ ನಗರದೊಳೇನಿ ಸಂಭ್ರಮವೋ 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 ಏನು ಆಶ್ಚರ್ಯವಿದು ಈ ದಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಆನಂದದ ಸಡಗರ ಸಂಭ್ರಮ ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವವು ಸುಮಂಗಲಿಯರು ಸುಹಾಸಿನಿಯರು ರಂಗವಲ್ಲಿನಿಟ್ಟು ನಲಿದಾಡುತ್ತಿರುವರು ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ ರಾಮರಾಜ್ಯ 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 ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ ಈ ಆನಂದವನ್ನು ನೋಡಲೆಂದು ಏಕೆ ನನ್ನನ್ನು ಬರ ಹೇಳಿದಳೆ ಕೂಡದು ಕೂಡದು ಈ ಕಾರ್ಯ ನಡೆಯಲೇ ಕೂಡದು ಕಾರಣ ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೂನು ಬೆನ್ನು ನೋಡಿ ಅಪಹಾಸ್ಯ ಮಾಡಿದನಲ್ಲವೇ ಈಗ ಈಗ ಆ ಸೇಡನ್ನು ನಾನು ತೀರಿಸಿಕೊಳ್ಳುವೆನು ರಾಮನಿಗೆ ರಾಜ್ಯವೇ ರಾಮನಿಗೆ ಪಟ್ಟವೇ ಹೇ ರಾಮ ನಿನಗೆ ಪಟ್ಟ ಕಟ್ಟಿಸುವೆನೇನೋ ಅರಣ್ಯಕ್ಕೆ ಕಳಿಸುವೆನು ನೋಡುತ್ತೀರಿ ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟಾಭಿಷೇಕವನ್ನು ಮುಯಿಗೆ ಮುಯಿ ಮುಯಿಗೆ ಮುಯಿ ಓಂ ಭಗವತೆ ನಮಃ ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ದೇವಿ ವಿಶ್ವೇಶ್ವರಿ ಅಮ್ಮ ವಿಶ್ವೇಶ್ವರಿ ಅಮ್ಮ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ महिमाकारिणी आत्मस्वरूपिणी महिमाकारिणी आत्मस्वरूपिणी भक्तकोटि जन हृदयद देवते ಅಮ್ಮ ದೇವಿ
ಮಹಾದೇವಿ ಅಮ್ಮ ಧರೆಯಲಿ ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ ಧರೆಯಲಿ ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ ನಾಡನಾಡೇನೋಳು ನಿನ್ನದೇ ಖ್ಯಾತಿ ನಾಡನಾಡೇನೋಳು ನಿನ್ನದೇ ಖ್ಯಾತಿ ಕರೆಗೆ ಬಂದು ನಮ್ಮ ನೀನು ಸಲ ಕರೆಗೆ ಬಂದು ನಮ್ಮ ನೀನು ಸಲ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ವಿಶ್ವೇಶ್ವರಿ ಅಮ್ಮ ಅಮ್ಮ ತಾಯಿ ಜಗನ್ಮಾತೆ ಸದಾ ಕಾಲವು ನನ್ನ ಮಕ್ಕಳಿಗೂ ನನ್ನ ಪತಿದೇವರಾಯನಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡೆಂದು ನಿನ್ನಲ್ಲಿ ಸದಾ ಕಾಲವೂ ಬೇಡುವೆನು ತಾಯಿ. ಇದೇನಿದು ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರನೂ ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ. ನನ್ನ ಜೀವಿತೇಶನಿಲ್ಲದೆ ನಾನು ಹೇಗಿರಲಿ? ಜೀವಿತೇಶ ಬಾರಲಿಲ್ಲ ಏನು ಕಾರಣ ತಿಳಿಯೇನ ಜೀವಿತೇಶ ಬರಲಿಲ್ಲ ಏನು ಕಾರಣ ತಿಳಿಯೇನ ಜೀವಿತೇಶ ಬರಲಿಲ್ಲ ಏನು ಕಾರಣ ತಿಳಿಯೇನ ಅರಿಯೇನ ಕಾರಣ ತಿಳಿಯೇನ ಕಾರಣ ಜೀವಿತೇಶ ಬರಲಿಲ್ಲ ಏನು ಕಾರಣ ತಿಳಿಯೇನ ಇನಿಯನಿಲ್ಲದ ಶಯನಕಾರ ಕಣ್ಣು ಕಾಣದ ಅಂಧಕಾರ ಇನಿಯನಿಲ್ಲದ ಶಯನಕಾರ ಕಣ್ಣು ಕಾಣದ ಅಂಧಕಾರ ತಾಳಲಾರೆ ವಿರಹ ತಾಪ
ಇದೇನಿದು? ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂತರಿಯೂ ಬಾರಲಿಲ್ಲವಲ್ಲ? ಕಾರಣವಾದರೂ ಏನಿರಬಹುದು? ಅಮ್ಮ, ಕೈಕಾದೇವಿ. ಯಾರು? ಮಂಥರ, ಬಂದೆಯಾ? ಬಾ. ಕ್ಷೇಮವೇ? ಸೌಖ್ಯವೇ? ಸುಖಾಗಮನವೇ ಮಂಥರ? ನನ್ನ ಸೌಖ್ಯವು ಹಾಗಿರಲಿ, ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ಮಂಥರ, ನನ್ನ ಸುಖ ಸಂತೋಷಕ್ಕೇನು ಕಡಿಮೆಯಾಗಿದೆ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಸುಖ ಸಂತೋಷದ ಕೊರತೆಯೇ ಈ ವಿಚಾರ. ಮಂಥರ, ಇದೇನಿದು? ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅದಾವುದೋ ಸಂತಾಪದ ವಿಚಾರವನ್ನು ತಂದಂತಿರುವುದು. ವಿಚಾರವೇನೆಂದು ತಿಳಿಸಬಾರದೇನು? ನಿಜವಾಗಿ ನಿನಗೆ ಆ ವಿಚಾರವು ತಿಳಿಯದು? ಯಾವ ವಿಚಾರವು? ಏನು ನನಗೊಂದು ತಿಳಿಯದು. ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ, ಈ ವಿಚಾರವು ನಿನಗೆ ತಿಳಿಯದು? ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯೊಳಗೆ ಸಂತೋಷವಾಂತೇನ ಮಂಥರ, ಸಂತೋಷವಾಂತೆ ನಾ ಮಂಥರ, ಸಂತೋಷವಾಂತೇನ ರಘುಕುಲ ದೀಪನು ಅಗಪರೆ ಹಾರಕನು ಮಂಥರ, ರಘುಕುಲ ದೀಪನು ಅಗಪರೆ ಹಾರಕನು ಸುಗುಣನು ಸುಂದರನು ಮಂಥರ, ಸುಗುಣನು ಸುಂದರನು, ಸುಗುಣನು ಸುಂದರನು, ಸುಗುಣನು ಸುಂದರನು ನಿಗಮಗಮವಂ ದೀಪನು ಸಂತೋಷವಾಂತೇನ ಮಂಥರ, ಸಂತೋಷವಾಂತೆ ನಾ ಮಂಥರ, ಸಂತೋಷವಾಂತೇನ ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ ಅಲ್ಲವೇನೆ? ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ ಮಂಥರ, ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ ಭುವಿಯಲಿ ನಾ ಧನ್ಯಳು ಸಂತೋಷವಾಂತೇನ ಮಂಥರ, ಸಂತೋಷವಾಂತೆ ನಾ ಮಂಥರ, ಸಂತೋಷವಾಂತೆ ನಾ ಮಂಥರ. ಅಮ್ಮ, ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವೇ? ಎಂತಹ ಶುಭ ಸಮಾಚಾರವನ್ನು ಹೇಳಿರುವೆ? ಈ ಶುಭ ಸಮಾಚಾರವನ್ನು ಹೇಳಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತಿರುವೆನು, ತೆಗೆದುಕೋ. ಅಯ್ಯೋ ಇರಲಿ, ಲೋಕದಲ್ಲಿ ಇಂತಹ ಸ್ತ್ರೀ ಇರುವರೆ ಸರ್ಪದ ಹೆಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಕಿಸ್ತಳೆಂದು ತಿಳಿದಿದ್ದೆ, ಆದರೆ ಈಗ ನೋಡಿದರೆ ಏನನ್ನೂ ತೋರದವಳ ಹಾಗೆ ಕಾಣುತ್ತಿದೆ. ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಮಂಥರ, ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಹಾನಿಯೇ ಅಂದರೆ ನಿನ್ನ ಮಾತಿನ ಅರ್ಥವೇನೆ ಮಂಥರ? ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೇನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವೇಲದಂತಾಗುತ್ತಿತ್ತು. ಯೋಚಿಸಿ ಮಂಥರ, ನನಗೆ ರಾಮನು ಬೇರೆಯೇ ಭರತನು ಬೇರೆ, ಉದರಗಳು ಬೇರೆ ಬೇರೆಯಾಗಿದ್ದರು ತಂದೆಯೂ ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೇನು? ಸಾಕು, ಬಾಯಿ ಮುಚ್ಚು. ಅಯ್ಯೋ ಮರುಳೆ, ಅದಕ್ಕೆ ನಿನಗೆ ಹುಚ್ಚಳೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ನನ್ನ ಮಗನೇನಾದರೂ ರಾಜ್ಯಭಾರ ಮಾಡಬೇಕಿತ್ತೆ. ಅದಿರಲಿ,
ಮಹಾರಾಜರು ಈ ವಿಚಾರವನ್ನು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲ ಇಲ್ಲ ಮಂತರ, ಈ ವಿಚಾರವನ್ನು ನಿನ್ನ ಹೊರತು ನನಗೆ ಬೇರೆ ಯಾರೂ ತಿಳಿಸಿಲ್ಲ. ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದಿರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೂ ಏಕೆ ಬಂದು ಯೋಚಿಸಿ ನೋಡು. ಅಯ್ಯೋ, ನಾನೀಗೇನು ಮಾಡಲಿ? ಇವಳಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈಕಾಲುಗಳೇ ನಡುಗುತ್ತಿರುವವು, ಹೃದಯವೂ ಕಂಪಿಸುತ್ತಿರುವುದು. ಹೌದು, ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು. ಮಂಥರ, ಅಮ್ಮ, ಇದಕ್ಕೇನಾದರೊಂದು ಉಪಾಯವನ್ನು ಸೂಚಿಸು ಮಂಥರ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಹೌದು ಹೌದು ಮಂಥರ, ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನೂ ನನಗೆ 2 ವರಗಳನ್ನು ಕೊಟ್ಟಿದ್ದನು ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವ. ಆ ವರಗಳನ್ನು ಹೀಗೆ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನು ಹೇಳಿದೆ ಮಂತರ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹೇಳಿರುವೆ. ಇನ್ನು 2ನೇ ವರಕ್ಕೇನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ ರಾಮನು ನಾರುಮಡಿಯನ್ನುಟ್ಟು ಜಟಾವಲ್ಕಳ ದಾರಿಯಾಗಿ ಮರುಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಿಗೆ ಹೋಗಬೇಕೆಂದು ಕೇಳಿಕೋ. ಮೂರ್ಖಳೆ, ನೀಚಳೆ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗಿಲ್ಲಿಂದ. ಅಮ್ಮ, ನನ್ನದು ದುರ್ಬುದ್ಧಿ ಅಲ್ಲ, ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದ ಅಭಿಮಾನದಿಂದ ಈ ರೀತಿ ಹೇಳುತ್ತಿದ್ದೇನೆ. ಭರತನು ನೀನು ಅವರಿಗೆ ಸೇವಕರಾಗಿರುವುದನ್ನು ಈ ಹಾಳು ಕಣ್ಣುಗಳಿಂದ ನಾನು ನೋಡಲಾರೆ. ನನ್ನನ್ನು ನಿನ್ನ ತಂದೆಯ ಪಟ್ಟಣಕ್ಕೆ ಕಳಿಸಿಬಿಡು, ನಾನು ಹೊರಟು ಬಿಡುತ್ತೇನೆ. ಮಂತರ, ಅದೆಲ್ಲ ಸರಿ ಮಂತರ, ಆದರೆ ರಾಮನನ್ನು ವನವಾಸಕ್ಕೆ ಕಳಿಸುವ ಕಾರಣವಾದರೂ ಏನು? ರಾಮನು ರಾಜ್ಯದಲ್ಲಿದ್ದರೆ ಪ್ರಜೆಗಳು ಭರತನ ಅಧೀನದಲ್ಲಿರುವುದು ಕಷ್ಟ ಸಾಧ್ಯ. ಆದ್ದರಿಂದ ಹೇಗಾದರೂ ಮಾಡಿ ರಾಮನನ್ನು ಕಾರಿಗೆ ಕಳಿಸಲೇಬೇಕು. ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಅವರಿಗೆ ಒಪ್ಪಿಸುವುದೇ ನನ್ನ ಮನಿನ ಚಾತುರ್ಯ. ಅದು ಹೇಗೆ ಮಂತರ? ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರ ಧಾರಣೆಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿ ನೀನು ಹಾಗೆಯೇ ಮಲಗಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನುವುದನ್ನರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ, ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ಈ ವರಗಳನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ಆಗಲಿ ಮಂತರ, ನಿನ್ನ ಇಚ್ಛೆ ಇದ್ದಂತಾಗಲಿ. ಅದು ಮಹಾರಾಜರಿತ್ತ ಕಡೆ ಬರುತ್ತಿರುವರು. ನೀನೀಗ ಎಲ್ಲಿಗೆ ಹೋಗುವೆ? ಈ ವಿಚಾರವನ್ನು ಎಲ್ಲೆಡೆ ತಿಳಿಸಲೆಂದು ಹೊರಡುವೆನು. ಈ ಮಾರ್ಗವಾಗಿ ನಡೆ. ಬರಲೇ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವಂತೂ ನಿಂತು ಹೋದ ಹಾಗೆ ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವರು. ನಾನು ಈ ಮಾರ್ಗದಲ್ಲಿ ಹೊರಡು ಬಿಡುತ್ತೇನೆ. ಹೌದು, ಮಂತರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿಂದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರಿಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಏನಿದು? ಈ ಮಂದಿರವನ್ನು ಪ್ರವೇಶ ಮಾಡಿದೊಡನೆಯೇ ಯಾವುದೋ ಒಂದು ಅಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿದೆಯಲ್ಲ. ಅಲ್ಲದೆ ಯಾವುದೋ ಅರ್ಥಧ್ವನಿಯು ದಶರಥ ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡ ಎಂದು
ಹೇಳುತ್ತಿರುವಂತೆ ಭಾಸವಾಗುತ್ತಿದೆ ಏಕೆ? ಅಲ್ಲದೆ ನನ್ನ ಹೃದಯವು ಥಟ್ಟನೆ ದರ ಹರಿಸಿ ಖಂಡಿತವಾಯಿತೇಕೆ? ಕೈಕಾಂತಪುರವು ಈ ದಿನ ಶೂನ್ಯವಾಗಿರಲು ಕಾರಣವೇನಿರಬಹುದು? ನಿತ್ಯವೂ ನಾನು ಬಂದೊಡನೆಯೇ ಮಂದಹಾಸದಿಂದ ಬಂದು ಮಧುರೋಕ್ತಿಗಳಿಂದ ನನ್ನನ್ನು ಉಪಚರಿಸುತ್ತಿದ್ದ ನನ್ನ ಪ್ರಿಯ ಕೈಕೆಯು ಕಾಣುತ್ತಿಲ್ಲವಲ್ಲ? ಕೈಕಾ ಕೈಕಾ ಕೈಕಾ, ಇದೇನಿದು? ನನ್ನ ಪ್ರಿಯ ರಾಣಿಯ ಕೇಶವನ್ನಲಂಕರಿಸುತ್ತಿದ್ದ ಆಭರಣಗಳು ನೆಲದ ಮೇಲೆ ಬಿದ್ದಿವೆ ಏಕೆ? ಈಕೆಯ ಕೇಶರಾಶಿಯು ಕೆದರಿದೆ, ಮುಖವು ಹೊತ್ತಿದೆ ಮಾರಿಯ ವೇಷವನ್ನು. ಇರಲಿ, ಇವೆಲ್ಲವನ್ನು ಸರಿಪಡಿಸುವವನು ಈ ದಶರಥಾವನೀಶನು. ಕೈಕೆಯು ಈ ರೀತಿ ಆಭರಣಗಳನ್ನು ಕಿತ್ತೊಗೆದು ಖಿನ್ನ ಮನಸ್ಕಳಾಗಿ ಕೋಪೋದ್ರಿಕ್ತಳಾಗಿ ಮಲಗಲು ಕಾರಣವೇನಿರಬಹುದು? ಕೈಕಾ ಕೈಕಾ, ಪರಮ ಮಹೋತ್ಸವ ಕಾಲದೇ ಕೈಕಾ, ಪರಮ ಮಹೋತ್ಸವ ಕಾಲದೇ ಪರಿಪರಿ ಆನಂದದಿಂದಿರದೆ ದಂದುಗದಿಂದ ಕರಗುತೆ ಕೊರಗುತೆ ಈ ಪರಿಮೌನದೊಳ್ಳಿರಲಂ ಕಾರಣಮದರುಹುದೋ ಸುಗುಣಾಭರಣೆ. ಕೈಕಾ, ಹೇಳು, ಈ ರೀತಿ ಮಲಗಲು ಕಾರಣವೇನು? ಹೇಳು ಕೈಕಾ, ಹೇಳು. ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಕೈಕಾ, ಇದೇನಿದು? ಈ ಒಗಟಿನ ನುಡಿ, ಅದು ಪ್ರಾಣಕಾಂತನಾದ ನನ್ನ ಮೇಲೆ. ಪ್ರಾಣಹಂತಕರೋ ಅಥವಾ ಪ್ರಾಣಕಾಂತರೋ? ಕೈಕಾ, ಇದೇನು? ಈ ನಿನ್ನ ಕೋಪಕ್ಕೆ ಕಾರಣರಾರು? ಹೇಳು ಕೈಕಾ, ಹೇಳು. ಅವರಿಗೆ ರಾಜ ಶಾಸನದಿಂದ ಸರಿಯಾದ ಬುದ್ಧಿಯನ್ನು ಕಲಿಸುತ್ತೇನೆ. ಒಂದು ವೇಳೆ ತಾವೇ ಆಗಿದ್ದರೆ? ಏನು, ನಾನು ಕಾರಣನೇ? ನನ್ನಲ್ಲಿ ಕೋಪವೇ? ಕಾಂತೆ ಏಕೆ ಕೋಪ ಮಾಡ್ಪರೆ ಚಿಕ್ಕೈಸೆ ಎನ್ನೋಳು ತೋರದ ಬಾಮಿನಿ. ಕಾಂತೆ ಏಕೆ ಕೋಪ ಮಾಡ್ಪರೆ ಕೈಕಾ, ಕೈಕಾ ಮೌನದಿಂದಿರಲೇಕೆ ಮಾನುನಿ ಮಣಿಯಳೆ. ಕೈಕಾ, ಮೌನದಿಂದಿರಲೇಕೆ ಮಾನುನಿ ಮಣಿಯಳೆ. ಮನಗೆಡಿಸದೆ ಬಾರೆ ಮೋಹನ ರಾಗಿಣಿ. ಕೈಕಾ, ಮನಗೆಡಿಸದೆ ಬಾರೆ ಮೋಹದ ರಾಗಿಣಿ. ಕುಲಲೋಚನೆ ವೇಳೆ ಕೈಕಾ,
ಪುಲಲೋಚನೆ ಏಳೆ ಗಲ್ಲಗೆ ಮೋದಿಡುವೆ ಕೈಕಾ ಪುಲಲೋಚನೆ ಏಳೆ ಗಲ್ಲಗೆ ಮೋದಿಡುವೆ ಓಲಾಡು ತೆನ್ನೋಳು ಬೀಲೆಯಿ ಮಾತಾಡೆ ಓಲಾಡು ತೆನ್ನೋಳು ಬೀಲೆಯಿ ಮಾತಾಡೆ ಕಾಂತೆ ಏಕೆ ಕೋಪ ಮಾಡ್ಬಾರೆ ಚಿತ್ತೈಸೆ ಎನ್ನೋಳು ಕೋರದ ಬಾಮಿನಿ ಕಾಂತೆ ಏಕೆ ಕೋಪ ಮಾಡ್ಬಾರೆ ಕೈಕಾ 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 ಹಾಗಿದ್ದಲ್ಲಿ ನಾನು ಶಿಕ್ಷೆಗೆ ಅರ್ಹನಿ. ಅಯೋಧ್ಯೆಯ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆ ಎಂಬ ಯಾವ ಭೇದವೂ ಇಲ್ಲ. ಆದುದರಿಂದ ನಿನ್ನ ಮನದ ದುಗುಡವನ್ನು ತಿಳಿಸುವಂತಳಾಗು. ಅಯೋಧ್ಯೆಯ ನ್ಯಾಯಸ್ಥಾನದಲ್ಲಿ ತಪ್ಪಿತಸ್ಥನಿಗೆ ಯಾವ ಶಿಕ್ಷೆಯನ್ನು ಕೊಡುತ್ತಾರೆ? ಕೈಕಾ ಕೈಕಾ ಈಗ ವಿಚಾರವೇಕೆ? ಈಗ ವಿಚಾರವೇಕೆ? ನಿನ್ನ ಮನದ ದುಗುಡವನ್ನು ತಿಳಿಸುವಂತಳಾಗು. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ನೆರವೇರಿಸಿಕೊಟ್ಟಿರುವಿರೋ? ಇಲ್ಲ, ಇನ್ನೂ ಇಲ್ಲ. ಅದರಲ್ಲಿ ನನ್ನ ದೋಷವೂ ಇಲ್ಲ. ಏಕೆಂದರೆ ಆ ವರಗಳು ಬೇಕಾದ ಸಮಯದಲ್ಲಿ ನಾನೇ ಕೇಳಿ ಪಡೆಯುತ್ತೇನೆ ಎಂದು ನೀನೇ ಹೇಳಿದ್ದೆಯಲ್ಲವೇ? ಸರಿ, ಹಾಗಾದರೆ ಆ ಸಮಯವು ಈಗ ಬಂದಿರುವುದು. ನೆರವೇರಿಸಿಕೊಡಿ. ನೆರವೇರಿಸಿಕೊಡಿ ಪ್ರಿಯಾ. ಕೈಕಾ, ಸಂದೇಹವೇಕೆ? ನಿಜವಾಗಿಯೂ ನಡೆಸಿಕೊಡುವೆನು. ಅದೇನೆಂದು ಹೇಳು ಪ್ರೇಯಸಿ. ನಿಮ್ಮ ಮಾತನ್ನು ನಂಬಬಹುದೇ ಪ್ರಿಯಾ? ಕೈಕಾ ಕೈಕಾ ಸೂರ್ಯ ವಂಶದ ಅರಸರು ಕೊಟ್ಟ ಮಾತಿಗೆ ಎಂದಿಗೂ ವ್ಯತಪಡತಕ್ಕವರಲ್ಲ. ಅದೇನೆಂದು ಕೇಳು ಪ್ರೇಯಸಿ. ಪ್ರಾಣೇಶ್ವರ, ಹೀಗೆ ಬನ್ನಿ. ಪ್ರಾಣೇಶ್ವರ, ಕೈಕಾ ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ಕೈಕಾ, ಪ್ರಿಯ ಪತ್ನಿಯಾದ ನಿನ್ನ ಮೇಲಲ್ಲದೆ ಮತ್ತಾರ ಮೇಲಿರುವುದು? ನನ್ನ ಮೇಲೆಯೇ? ಹೌದು. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಓಹೋ, ಮರೆತಿದ್ದೆನು. ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲಿರುವುದು. ನೋಡಿದಿರೋ, ಇದೀಗಲೇ 2 ಮಾತನಾಡುತ್ತಿರುವಿರಿ. ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಹಾಗಲ್ಲ ಹಾಗಲ್ಲ. ನಿನ್ನಲ್ಲಿರುವುದು ಪತ್ನಿ ಪ್ರೇಮ, ರಾಮಚಂದ್ರನಲ್ಲಿರುವುದು ಪುತ್ರ ಪ್ರೇಮ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಚೆನ್ನಾಯಿತು ಬಿಡು. ಕೊಟ್ಟ ಮಾತನ್ನು ನಿಸ್ಸಂದೇಹವಾಗಿ ನಡೆಯಿಸುವ ಈ ಸತ್ಯಶೀಲನು ಯಾವ ಪ್ರಮಾಣವನ್ನು ತಾನೇ ಮಾಡಲಾರನು. ಇದು ನನ್ನ ಆತ್ಮ ಸಾಕ್ಷಿಯಾಗಿಯೂ ಶ್ರೀರಾಮಚಂದ್ರನ ಆಣೆಯಾಗಿಯೂ ನೀನು ಕೇಳುವ ವರಗಳನ್ನು ನಡೆಸಿಕೊಡುತ್ತೇನೆ. ಅಪ್ಪ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲಿ ಪ್ರಿಯ? ಕೇಳು. ಪ್ರಾಣೇಶ್ವರ, ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕಾ, ಏನು ಏನೆಂದೆ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಭರತನಿಗೆ ಪಟ್ಟ ಕಟ್ಟುವುದೇ? ಹೌದು. ಇಲ್ಲ ಇಲ್ಲ, ನೀನಂತಹ ಅಸೂಯಾಪರಳು ಅಲ್ಲ, ಕಠೋರ ಮನಸ್ಕಳೂ ಅಲ್ಲ. ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ಹೇಳುತ್ತಿರುವೆಯೋ ಏನೋ? ಪ್ರಾಣೇಶ್ವರ, ಇದು ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ. ನನ್ನ ಮನಪೂರ್ವಕ ಇಚ್ಛೆ. ನೆರವೇರಿಸಿಕೊಡುವಿರೋ ಇಲ್ಲವೋ ಹೇಳಿಬಿಡಿ ಅಷ್ಟೇ. ಕೈಕಾ, ನೀನು ಸಾಮಾನ್ಯ ಪಾಮರ ಸ್ತ್ರೀಯಲ್ಲ. ದಶರಥ ಚಕ್ರವರ್ತಿಯ ಕಿರಿಯ ರಾಣಿ ಚಕ್ರವರ್ತಿನಿ. ರಾಮಚಂದ್ರನು ನನ್ನ ಜ್ಯೇಷ್ಠ ಪುತ್ರನು, ಸದ್ಗುಣ ಸಂಪನ್ನನು,
ಹಾಗೂ ರಾಜಧರ್ಮ ನಿಪುಣನು, ಮೇಲಾಗಿ ನಿನ್ನ ಕಣ್ಮಣಿಯು. ಹೀಗಿರುವಲ್ಲಿ ದೇವಿ, ರಾಮಚಂದ್ರನ ರಾಜ್ಯಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಛಲ ರಾಮಚಂದ್ರನ ಯಾವ ಅಪರಾಧಕ್ಕಾಗಿ? ಮಹಾರಾಜರು ಕೊಟ್ಟ ಮಾತನ್ನು ನೆರವೇರಿಸಿಕೊಡುವುದಕ್ಕಾಗಿ. ಇದಕ್ಕೆ ಅಯೋಧ್ಯೆಯ ಪ್ರಜೆಗಳು ಒಪ್ಪುವುದಿಲ್ಲ. ಅರಸನ ಮಾತನ್ನು ಪಾಲಿಸಬೇಕಾಗಿರುವುದು ಪ್ರಜೆಯ ಧರ್ಮ. ಏನು? ಅರಸನ ಧರ್ಮವನ್ನು ಪ್ರಜೆಗಳು ಕಾಯಬೇಕೆ? ಯಾವುದು ಧರ್ಮ, ಯಾವುದು ಅಧರ್ಮ? ಜ್ಯೇಷ್ಠ ಪುತ್ರನಿಗೆ ರಾಜ್ಯ ಸಲ್ಲಬೇಕಾದದ್ದು ಧರ್ಮ, ಆದರದು ಭರತನಿಗೆ ಸಂದರೆ ಅಧರ್ಮ. ಹಾಗಾದರೆ ಭರತನು ದಶರಥನ ಪುತ್ರನಲ್ಲವೇ? ಅಲ್ಲವೇ? ಭರತನು ನನ್ನ ಪ್ರಿಯ ಪುತ್ರನೇ, ಆದರೆ ಜ್ಯೇಷ್ಠ ಪುತ್ರನಲ್ಲವಲ್ಲ. ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನಾಗಲಿ ಪಟ್ಟ ಕಟ್ಟುವ ಅಧಿಕಾರ ಅರಸನಿಗಿದೆ. ಕೈಕ, ಧರ್ಮವೆಂಬುದಕ್ಕೆ ಇಂತಹ ವಿಪರೀತ ಅರ್ಥವೇ? ದೇವಿ, ನಿನಗೆ ಛಲವು ತಕ್ಕದ್ದಲ್ಲ, ಬೇರೆ ವರವನ್ನು ಕೇಳು, ನಡೆಸಿಕೊಡುತ್ತೇನೆ. ಇದೀಗ ಕೊಟ್ಟ ಮಾತನ್ನು ನೆರವೇರಿಸಿಕೊಡದ ನಿಮ್ಮಲ್ಲಿ ನಾನು ಬೇರೆ ವರಗಳನ್ನು ಕೇಳಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ನನಗೆ ಕೊಟ್ಟ ಮಾತಿನಂತೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡುವಿರೋ ಇಲ್ಲವೋ ಹೇಳಿಬಿಡಿ ಅಷ್ಟೇ. ಹೀಗೇನು ಮಾಡಲಿ? ಈಕೆಗೆ ಮಾತು ಕೊಟ್ಟು ಕೆಟ್ಟನಲ್ಲ, ಸತ್ಯ ಭ್ರಷ್ಟನಾಗಲಿ. ಹಾಗೆಯೇ ಆಗಲಿ, ನಿನ್ನಿಷ್ಟದಂತೆಯೇ ಮೊದಲನೆಯ ವರಕ್ಕೆ ಭರತನಿಗೆ ಪಟ್ಟವನ್ನು ಕಟ್ಟುತ್ತೇನೆ. ಇನ್ನು ನಿನ್ನ ಎರಡನೆಯ ವರವಾವುದು? ಇನ್ನು ನನ್ನ ಎರಡನೆಯ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಸಾಕು, ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಅವಳಂತೆ ವೇಷ ಧರಿಸಿ ಬಂದಿರುವ ಯಾವುದೋ ಭೂತವೆಂದು ತೋರುತ್ತಿದೆ. ಪ್ರಾಣೇಶ್ವರ, ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನೀನು ಈ ದಿನ ಅವನಿಗೆ ವನವಾಸವನ್ನು ಯಾಚಿಸುವಳೆಂದರೆ ಸೂರ್ಯ ಚಂದ್ರರೇ ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆಯೇ ಸರಿ. ಮನಸ್ಸು ದಿಕ್ಕೆಟ್ಟು ಸ್ಥಳ ಪಲ್ಲಟವಾಗಿ ಈ ದಿನ ಈ ರೀತಿ ಮಾತನಾಡುತ್ತಿರುವೆ. ಎಲ್ಲಿ? ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನನಗೆ ಚಿತ್ತಭ್ರಮಣಿಯೂ ಆಗಿಲ್ಲ, ಪಿತ್ತ ವಿಕಾರವೂ ಆಗಿಲ್ಲ. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಸಾಕು, ಕೇಳಲಾರೆ. ಭರಸಿಡಿಲಾಘಾತವೋ ಇದು, ಪರುಷ ವಿಷ ವ್ಯಾಪ್ತಿಯೋ. ಕೈಕ, ಭರಸಿಡಿಲಾಘಾತವೋ ಇದು, ಪರುಷ ವಿಷ ವ್ಯಾಪ್ತಿಯೋ. ಇದೇ ನೋಡಲ್ ಈ ಪರಿಯ ದುಃಖಕ್ಕೆ ಎನ್ನಂಬುರಿಗೈವರೇ ನುಡಿದು ರಮಣಿ ಲಕ್ಷಣವಿದೆಂತೋ. ಅಯ್ಯೋ ಕುಲಘಾತಕಿ, ರಾಮನಿಗೆ ಈ ವಿಷಯವು ತಿಳಿದರೆ ರಾಮನನ್ನು ವನವಾಸಕ್ಕೆ ಕಳುಹಿಸಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಕೈಕ, ಕೋಮಲ ಹೃದಯವುಳ್ಳ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು. ನೊಂದುಕೊಳ್ಳಲಿ ಬಿಡೆ. ಈ ಅಯೋಧ್ಯೆಯ ಪ್ರಜೆಗಳು ಪರಿಪರಿಯಾಗಿ ಹಾಡಿಕೊಳ್ಳುವುದಿಲ್ಲ. ಬಿಡಿ. ರಾಮನ ವನವಾಸವನ್ನು ತಪ್ಪಿಸು. ರಾಮನು ಕಾಡಿಗೆ ಹೋದರೆ ನನ್ನ ಪ್ರಾಣವೂ ಹಾರಿ ಹೋಗುವುದು. ನೀನು ವಿಧವೆಯಾಗಿ
ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕಾ, ಬೇಡ, ನನ್ನ ಮಾತನ್ನು ಕೇಳು. ಪ್ರಾಣೇಶ್ವರ, ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ಳುತ್ತೇವೆ. ಛಲವು ರಾಮನೊಳ್ಳು ಬೇಡ, ಲಲ್ಲನೆ ದಯದಿಂದ ಕೈಕಾ. ಛಲವು ರಾಮನೊಳ್ಳು ಬೇಡ, ಲಲನೆ ದಯದಿಂದ ನೋಡ. ಬಿಡು ನೀ ಕೋಪವ ನನ್ನೊಳು ಕೈಕಾ. ಬಿಡು ನೀ ಕೋಪವ ನನ್ನೊಳು, ಕರವ ಮುಗಿವೆನ ನಿನ್ನೊಳು. ಛಲವು ರಾಮನೊಳ್ಳು ಬೇಡ, ಲಲನೆ ದಯದಿಂದ ನೋಡ ಕೈಕಾ. ಕೊಡು ನೀ ಭರತಗೆ ರಾಜವ ಕೈಕಾ. ಕೊಡು ನೀ ಭರತಗೆ ರಾಜವ, ಹೊಳಿಸೋ ರಾಮನ ವನವಾಸವ ಕೈಕಾ. ಕೊಡು ನೀ ಭರತಗೆ ರಾಜವ, ಹೊಳಿಸೋ ರಾಮನ ವನವಾಸವ. ಸತ್ಯಾತ್ಮನ ಧರ್ಮಾತ್ಮನೋ, ನನ್ನ ರಾಮನು ನಿಮ್ಮ ರಾಮನು ಸತ್ಯಾತ್ಮನೋ. ಧರ್ಮಾತ್ಮನೋ ಸುಗುಣಾಭಿರಾಮನು. ಛಲವು ರಾಮನೊಳ್ಳು ಬೇಡ, ಲಲನೆ ದಯದಿಂದ ನೋಡ ಕೈಕಾ. ಲಲನೆ ದಯದಿಂದ ನೋಡ
ಲಲನೆ ದಯದಿಂದ ಪ್ರಿಯೆ, ಏತಕ್ಕೆ ಇಂತಹ ಆಟ ಸಾಧಿಸುತ್ತೀರಿ? ನನ್ನ ರಾಜ್ಯ ವೈಭವಾದಿಗಳನ್ನು ನಿನಗೆ ಸಂತೋಷದಿಂದ ಬಿಟ್ಟು ಕೊಡುತ್ತೇನೆ. ನನ್ನ ರಾಮನನ್ನು ಮಾತ್ರ ಬಿಟ್ಟಿರಲಾರನು. ನನ್ನ ರಾಮನು ನಿನ್ನನ್ನು ಹೆತ್ತ ತಾಯಿಗಿಂತಲೂ ನಿನ್ನ ಮೇಲೆ ಹೆತ್ತ ತಾಯಿಗಿಂತಲೂ ಅಧಿಕವಾದ ಮಮತೆಯನ್ನಿಟ್ಟಿದ್ದಾನೆ. ಆ ಮಮತೆಗೆ ದ್ರೋಹವೆಸಗಬೇಡ. ನನ್ನನ್ನು, ನನ್ನ ರಾಮಚಂದ್ರನನ್ನು ಕಾಪಾಡು. ನಿನ್ನ ಕೋರಿಕೆಯನ್ನು ಭರತನೂ ಕೂಡ ಒಪ್ಪುವುದಿಲ್ಲ. ಚೆನ್ನಾಗಿ ಯೋಚಿಸು. ಪ್ರಾಣೇಶ್ವರ, ನೀವು ಏನು ಹೇಳಿದರೂ ನಾನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವೋ ಭರತನಿಗೆ ಪಟ್ಟಾಭಿಷೇಕವೋ ಇದು ಶತಸಿದ್ಧ. ಕೊಡು ನೀ ಭರತಗೆ ರಾಜ್ಯವ ಕೊಡು ನೀ ಭರತಗೆ ರಾಜ್ಯವ ಹಳಿಸೋ ರಾಮನ ವನವಾಸವ ಕೈಕಾ ಹಳಿಸೋ ರಾಮನ ವನವಾಸವ ಸತ್ಯಾತ್ಮನ ಧರ್ಮಾತ್ಮನೋ ನನ್ನ ರಾಮನು ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾಭಿರಾಮನು ಚಲವು ರಾಮನೊಳು ಬೇಡ ಲಲನೆ ದಯದಿಂದ ನೋಡ ಲಲನೆ ದಯದಿಂದ ನೋಡ ಲಲನೆ ದಯದಿಂದ ನೋಡ. ಪ್ರಿಯೆ, ಏತಕ್ಕೆ ಇಂತಹ ಆಟ ಸಾಧಿಸುತ್ತಿರುವೆ? ನನ್ನ ರಾಜ್ಯ ವೈಭವಾದಿಗಳನ್ನು ನಿನಗೆ ಸಂತೋಷದಿಂದ ಬಿಟ್ಟು ಕೊಡುತ್ತೇನೆ. ನನ್ನ ರಾಮಚಂದ್ರನನ್ನು ಮಾತ್ರ ಬಿಟ್ಟಿರಲಾರನು. ನನ್ನ ರಾಮನು ನಿನ್ನಲ್ಲಿ ಹೆತ್ತ ತಾಯಿಗಿಂತ ಅಧಿಕವಾದ ಮಮತೆಯನ್ನಿಟ್ಟಿದ್ದಾನೆ. ಆ ಮಮತೆಗೆ ದ್ರೋಹವೆಸಗಬೇಡ ಕೈಕಾ. ರಾಮ, ಈ ನಿನ್ನ ಬಯಕೆಯನ್ನು ಬಿಟ್ಟು ನನ್ನನ್ನು, ನನ್ನ ರಾಮಚಂದ್ರನನ್ನು ಕಾಪಾಡು. ಈ ನಿನ್ನ ಕೋರಿಕೆಯನ್ನು ಭರತನೂ ಕೂಡ ಒಪ್ಪುವುದಿಲ್ಲ. ಚೆನ್ನಾಗಿ ಯೋಚಿಸು. ಪ್ರಾಣೇಶ್ವರ, ರಾಮನಿಗೆ ವನವಾಸವೋ ಭರತನಿಗೆ ಪಟ್ಟಾಭಿಷೇಕವೋ ಇದು ಶತಸಿದ್ಧ. ಪ್ರಾಣೇಶ್ವರ, ಕೈಕಾ, ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬೆಪ್ಪಳಲ್ಲ. ತಾವೇ ಅಲ್ಲವೇ ಸೂರ್ಯವಂಶದ ಸತ್ಯ ಧ್ವಜವನ್ನು ಎತ್ತಿ ಮೆರೆಯಿಸಿದ ಮಹಾನುಭಾವರು. ಶಿವಿ ಚಕ್ರವರ್ತಿಯು ತಿರಿಯ ಜಂತುವಾದ ಒಂದು ಪಾರಿವಾಳವನ್ನು ರಕ್ಷಿಸಲು
ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿಕೊಡಲಿಲ್ಲವೇ? ಇನ್ನು ಹರಿಶ್ಚಂದ್ರ ಮಹಾರಾಜರು ತನ್ನ ರಾಜ್ಯ ಕೋಶಾದಿ ಸರ್ವಸ್ವವನ್ನು ದಾನಗೈದಿದ್ದು ಅಲ್ಲದೆ ಪತ್ನಿ ಪುತ್ರರನ್ನು ಇನ್ನೊಬ್ಬರಿಗೆ ಮಾರಿದ್ದು ಅಲ್ಲದೆ ಕೊನೆಗೆ ತನ್ನ ಶರೀರವನ್ನು ಚಂಡಾಲನಿಗೆ ಮಾರಿಕೊಳ್ಳಲಿಲ್ಲವೇ? ಅಂತಹ ಶ್ರೇಷ್ಠ ಮುಕುಟಮಣಿಗಳ ಸಾಲಿನಲ್ಲಿ ಜನಿಸಿದ ತಾವು ಇಂದು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದ್ದೇನೆಂದು ಹೇಳಿಬಿಡಿ. ಛಿ, ಎಲವೋ ರಾಕ್ಷಸಿ, ಶಿವಿ ಹರಿಶ್ಚಂದ್ರಾದಿಗಳು ತಮ್ಮ ತಮ್ಮ ಸತ್ಯ ಪರಿಪಾಲನೆಗಾಗಿ ಬಹಳ ಕಷ್ಟಪಟ್ಟರು. ಆದುದರಿಂದ ನಾನು ನನ್ನ ಕುಲಧರ್ಮವನ್ನು ಕಾಪಾಡಿಕೊಳ್ಳಲು ನಿನ್ನಲ್ಲಿ ವಿಧ ವಿಧವಾಗಿ ಬೇಡಿಕೊಂಡೆನು. ಆದರೆ ನೀನು ನನ್ನನ್ನು ವಂಚಿಸಿ ವಾಗ್ದಾನವನ್ನು ಪಡೆದೆ. ಧರ್ಮಪಾಶಕ್ಕೆ ಸಿಕ್ಕಿರುವ ನಾನು ನಿನ್ನಿಷ್ಟದಂತೆಯೇ ನಡೆಯುವೆನು. ಎಲವೋ ನರ ರಾಕ್ಷಸಿ, ನೀನು ನನಗೆ ಪತ್ನಿಯೂ ಅಲ್ಲ, ನಾನು ನಿನಗೆ ಪತಿಯೂ ಅಲ್ಲ. ಹೇಗಿದ್ದರೂ ಆ ವ್ಯತೆಯಿಂದ ಸಾಯುವುದಂತೂ ನಿಶ್ಚಯ. ನಾನು ಸತ್ತ ಮೇಲೆ ಭರತನಿಂದ ನನಗೆ ತರ್ಪಣವನ್ನು ಕೊಡಿಸಬೇಕಾಗಿಲ್ಲ. ಅಯ್ಯೋ ಕುಲಘಾತಕಿ, ವಂಶನಾಶಕಿ, ನರರೂಪದ ಘೋರ ರಕ್ಕಸಿ. ಜನಕ, ಜನಕ, ಶಾಂತರಾಗಿ ಜನಕ, ಶಾಂತರಾಗಿ. ಕ್ಷಣಕಾಲ ವಿಶ್ರಾಂತಿ ಪಡೆಯೋಣ. ಅಮ್ಮ, ಇಂದು ತಂದೆಯವರ ರೀತಿಯೇ ಬೇರೆಯಾಗಿರಲು ಕಾರಣವೇನು ತಾಯಿ? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯವಂಶದ ಅರಸರು ಹಾಡಿನ ಮಾತನ್ನು ತಪ್ಪೋರೆ ತಾಯಿ. ಹೇಳಮ್ಮ, ತಂದೆಯವರು ನಿಮ್ಮ ಯಾವ ಮನದ ಅಭಿಷ್ಟವನ್ನು ನೆರವೇರಿಸಲಾರದೆ ಈ ರೀತಿಯಾಗಿ ಚಿಂತೆ ಮಾಡುತ್ತಿರುವ ಹೇಳುತ್ತಾಯಿ, ಅದನ್ನು ನಾನು ನಡೆಸಿಕೊಡುತ್ತೇನೆ. ಓಹೋ, ಎಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆಯೋ? ಅಮ್ಮ, ನೀನು ಎಂದಿಗೂ ಈ ರೀತಿಯಾಗಿ ನನ್ನ ಮೇಲೆ ಅನುಮಾನ ಪಟ್ಟುವಳೆ ಅಲ್ಲ ತಾಯಿ. ಹೇಳುತ್ತಾಯಿ, ಆ ನಿಮ್ಮ ಮನದ ಅಭಿಷ್ಟವನ್ನು ನನ್ನೊಡನೆ ತಿಳಿಸುವರಾಗಿ ಆ ಭಗವಾನ್ ಸೂರ್ಯದೇವನ ಸಾಕ್ಷಿಯಾಗಿಯೂ ಜನಕನ ಪಾದ ಸಾಕ್ಷಿಯಾಗಿಯೂ ಅದನ್ನು ನಾನು ನಡೆಸಿಕೊಡುತ್ತೇನೆ ತಾಯಿ. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಈ ವಿಚಾರವನ್ನ ನಾನೂ ಸಹ ಕೇಳಿದ್ದೆನು ತಾಯಿ. ಆ ವರಗಳನ್ನು ನಾನು ಇಂದು ಕೇಳಿಕೊಂಡೆನು. ಏನೆಂಬುದಾಗಿ ತಾಯಿ? ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥೆ ಪಡಬೇಕೆ ತಾಯಿ? ಭರತನ್ಯಾರು, ನಾನ್ಯಾರು? ನಮ್ಮಿಬ್ಬರಲ್ಲಿ ಯಾರು ಆಳಿದರೆ ನಮ್ಮ ಈ ರಾಜ್ಯವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ಇಂದಿನವರಂತೆ ನಾವು ಸಹ ಒಂದಲ್ಲ ಒಂದು ದಿವಸ ಬಿಟ್ಟು ಹೋಗಲೇಬೇಕು ತಾಯಿ. ಆಗಲ್ಲಮ್ಮ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇಂದು ನಿಮ್ಮ 2ನೇ ವರ ಯಾವುದು ತಾಯಿ? ಇನ್ನು ನನ್ನ 2ನೇ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ, ಸಪ್ತಾಂಗದಿಂದೊಪ್ಪುವಿ, ಸಕಲ ಸಾಮ್ರಾಜ್ಯ ಭಾರವನ್ನು ಧರಿಪುದು ದಾಟಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನ್ನಿತ್ತು, ಭೇದವಿಲ್ಲದ ಬಗೆದ ಮಾತ ನೀನು ಅಮ್ಮ.
ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವೆಯನ್ನು ಸೇವಿಸುತ್ತ ಎನಗೆ ಘನ ಪದವಿಯ ನಿಟ್ಟ ಮಾತ ನೀನು ಅಮ್ಮ. ಪಿತೃವಾಕ್ಯವನ್ನೇ ಪಾಲಿಸುವ ಪುತ್ರರ ಕರೊಳಗೆ ಅಮರ ಕೀರ್ತಿಯೆನಗಿಟ್ಟ ಮಾತ ನೀನು ಅಮ್ಮ. ಎಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ, ಎಚ್ಚೇನು ನೀ ಎನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನೋಸಿರ್ಬೋದ ಹಿನ್ನುಂಟೆ ಪೂಜೆ. ನಿಶ್ಚಯದಿ ವನವಾಸ ಕೊಪ್ಪಿದೆನು ಸುನೀತೆ, ಎಚ್ಚರಿಸುಪಿದ ನನ್ನ ನಮಿಸುವೆನು ಕಮ್ಮ ಕಮ್ಮ ಕಮ್ಮ. ಅಮ್ಮ, ನನ್ನ ಮೇಲೆ ನಿನಗೆ ಇದೆಷ್ಟೊಂದು ಪ್ರೀತಿ ವಾಸಲಿವೆ ತಾಯಿ. ಈ ಕೋಸಲ ಸಾಮ್ರಾಜ್ಯವನ್ನ ನನ್ನಿಂದ ಆಳಲು ಆಸಕ್ತನೆಂದಲು ಇದಕ್ಕೆ ಆ ಭರತನೇ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಅಮ್ಮ, ಈ ನಮ್ಮ ಅಯೋಧ್ಯೆಯ ಜನರೆಲ್ಲರೂ ಹೇಳುತ್ತಿದ್ದರು ತಾಯಿ, ಮಾತೆ ಕೈಕಾದೇವಿಯವರು ತನ್ನ ಮಗ ಭರತನಿಗಿಂತಲೂ ಈ ಶ್ರೀರಾಮಚಂದ್ರನ ಮೇಲೆ ಅತಿಶಯವಾದ ಪ್ರೀತಿ ವಾತ್ಸಲ್ಯವೆಂದು. ಈಗ ಆ ಮಾತು ನಿಜವಾಯಿತು ತಾಯಿ. ಹಾಗಲಮ್ಮ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಈ ದಿನವೇ ವನವಾಸಕ್ಕೆ ಹೋಗುವೆನು. ವನವಾಸಕ್ಕೆ ಹೋಗುವ ಮುನ್ನ ಭರತನ ಪಟ್ಟಾಭಿಷೇಕವನ್ನು ಕಣ್ತುಂಬ ನೋಡಿ ಸಂತೋಷಪಟ್ಟು ಅನಂತರ ವನವಾಸಕ್ಕೆ ಹೊರಡುವೆನು ತಾಯಿ. ಆ ವಿಚಾರವು ನಿನಗೆ ಬೇಡ. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ, ಆದರೆ ನೀನು ಮಾತ್ರ ಆದಷ್ಟು ಬೇಗ ವನವಾಸಕ್ಕೆ ಹೊರಡಲು ಸಿದ್ಧನಾಗು. ಅಮ್ಮ, ಆ ಭರತನ ಪಟ್ಟಾಭಿಷೇಕ ನೋಡುವ ಭಾಗ್ಯವೂ ನನಗಿಲ್ಲದ ಅಂತ ಇದೆ. ಆಗಲಿ ತಾಯಿ, ಆಗಲಿ ತಾಯಿ. ನಾನು ಈ ದಿನವೇ ವನವಾಸಕ್ಕೆ ಹೋಗುವ ವಿಚಾರವನ್ನು ಶ್ರೀ ಮಾತೆಯವರಿಗೂ ಪತ್ನಿಯಾದ ಜಾನಕಿಗೂ ಹೋಗಿ ತಿಳಿಸಬರುತ್ತೀನಿ ತಾಯಿ. ಆಗಬಹುದು. ಅಮ್ಮ, ಕಡೆಯಾಗಿ ನಿನ್ನಲ್ಲಿ ನನ್ನೊಂದು ವಿಜ್ಞಾಪನೆ ತಾಯಿ. ಏನದು? ಇನ್ನು ಮುಂದೆ ತಂದೆಯವರ ಯೋಗಕ್ಷೇಮ ನಿನ್ನದಾಗಿದೆ ಅಮ್ಮ. ಆಗಬಹುದು. ಜನೋತ್ಸವ ನೋಡ್ಬಿಟ್ಟು ಬಹಳ ಆನಂದವಾಗ್ತಾ ಇದೆ. ಪ್ರಪಂಚದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತಾರೆ. ಅದರಲ್ಲೂ ವಿಶೇಷವಾಗಿ ಮಾತೆಯಂದಿರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಅದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ, ಯಥೋ ಹಸ್ತ ತಥೋ ದೃಷ್ಟಿ, ಯಥೋ ದೃಷ್ಟಿ ತಥೋ ಮನಃ, ಯಥೋ ಮನಃ ತಥೋ ಭಾವ. ಅಂದ್ರೆ ಮನಸ್ಸು, ದೃಷ್ಟಿ, ಭಾವನೆ ಇವೆಲ್ಲವೂ ಹಿಡಿತದಲ್ಲಿ ಇಟ್ಕೊಂಡ್ರೆ ಏಕಾಗ್ರತೆ, ತಾಳ್ಮೆ ಇವೆಲ್ಲ ಸೃಷ್ಟಿಯಾಗುತ್ತಂತೆ. ಹೇಗೆಂದ್ರೆ, ಮರ ಬಿದ್ದು ನೆರಳಿಲ್ಲದಿದ್ದರೆ, ಹಸಿದು ಹಾಲಿಲ್ಲದಿದ್ದರೆ, ರೂಪವಿದ್ದು ಗುಣವಿಲ್ಲದಿದ್ದರೆ, ಹಣವಿದ್ದು ದಾನ ಧರ್ಮಗಳಿಲ್ಲದಿದ್ದರೆ, ತಟ್ಟೆ ಇದ್ದು ಊಟವಿಲ್ಲದಿದ್ದರೆ, ಹೊಟ್ಟೆ ಇದ್ದು ಆರೋಗ್ಯವಿಲ್ಲದಿದ್ದರೆ ಹೇಗೆ ಪ್ರಯೋಜನವಾಗುವುದಿಲ್ಲವೋ ಹಾಗೆ ಮನುಷ್ಯನಾಗಿ ಹುಟ್ಟಿ ಕಣ್ಣು ಮುಚ್ಚುವುದರೊಳಗೆ ಪರಮಾತ್ಮನ ಜ್ಞಾನ ಇಲ್ಲದೆ ಹೋದ ಮೇಲೆ ನಮ್ಮ ಬಳಿ ಏನಿದ್ದು ತಾನೆ ಏನು ಪ್ರಯೋಜನ? ಇದೆಲ್ಲ ಪಡಿಬೇಕಾದ್ರೆ ಏಕಾಗ್ರತೆ ಬೇಕು. ಹೇಗೆ ಅಂದ್ರೆ, ಹಳೆ ಕಾಲದಲ್ಲಿ ಋಷಿಮುನಿಗಳು ಒಂಟಿ ಕಾಲದಲ್ಲಿ ನಿಂತ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ರಂತೆ. ಅದು ಅಲ್ಲದೆ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ಋಷಿಗಳು ತಪಸ್ಸನ್ನು ಆಚರಿಸ್ತಾ ಇದ್ರಂತೆ. ಯಾಕೆಂದ್ರೆ ಒಳ್ಳೆ ವಿಚಾರ ತಲೆ ಹೊಳಿಲಿ ಅಂತ. ನಾವು ಕೂಡ ಈಗಿನ ಕಾಲದಲ್ಲಿ ಈ ಅಭ್ಯಾಸವನ್ನು ಮಾಡಿದ್ರೆ ಒಳ್ಳೊಳ್ಳೆ ವಿಚಾರ ತಲೆಗೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಒಂದೇ ಒಂದು ತೋರ್ಸಕ್ಕೆ ಇಷ್ಟಪಡ್ತೀನಿ. ಆಹಾ, ಎಂತಹ ಒಳ್ಳೆ ವಿಚಾರ ಹೊಳೆದಿದೆ ಅಂತ ಹೇಳಿದ್ರೆ, ಪ್ರಪಂಚ ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ. ಹಾಗೆ ಮನುಷ್ಯನ ದೇಹನೂ ಕೂಡ ಪಂಚಭೂತಗಳಿಂದ ನಿರ್ಮಿತವಾಗಿದೆ ಅಂತೆ. ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ.
ಅದರಲ್ಲೂ ಈ ಪ್ರಪಂಚ ನೀರಿನ ಅಂಶ ಜಾಸ್ತಿ, ಭೂಮಿ ಕಮ್ಮಿ. ಹೇಗೋ ಹಾಗೆ ಮನುಷ್ಯನ ದೇಹನೂ ಕೂಡ ನೀರಿನ ಅಂಶ ಜಾಸ್ತಿ, ಭೂಮಿ ಕಮ್ಮಿ. ಬ್ರಹ್ಮ ಮನುಷ್ಯನಿಗೆ ನವರಂಧ್ರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಮನುಷ್ಯನಲ್ಲಿ ಇರತಕ್ಕಂತಹ ನೀರಿನ ಅಂಶ ಆಚೆ ಹೋಗಬೇಕಾದ್ರೆ ಒಂದೊಂದು ರಂಧ್ರಗಳಲ್ಲಿ ಒಂದೊಂದು ವಿಧವಾಗಿ ಆಚೆ ಹೋಗುತ್ತೆ. ಕಣ್ಣಿನಲ್ಲಿ ಬರುವಂತಹ ನೀರು ಯಾವ ರೀತಿ ಹೋಗುತ್ತೆ? ಕಣ್ಣೀರಾಗಿ ಆಚೆ ಹೋಗುತ್ತೆ. ಮೂಗಿನಲ್ಲಿ ಬರುವ ನೀರು ಯಾವ